ಜಮೀನು ವ್ಯಾಜ್ಯಕ್ಕಾಗಿ ಪೆಟ್ರೋಲ್ ಅನ್ನ ಸುರಿದು ಸಾಮೂಹಿಕವಾಗಿ ಒಂದು ಕುಟುಂಬವನ್ನೇ ಮುಗಿಸೋದಕ್ಕೆ ಯತ್ನ ನಡೆದಿತ್ತು. 8 ದಿನಗಳ ಬಳಿಕ ಈಗ ಪೊಲೀಸರ ಮುಂದೆ ಆರೋಪಿ ಶರಣಾಗಿದ್ದಾರೆ. ನವೆಂಬರ್ 28ರಂದು ಕಲಬುರಗಿಯ ಕಡಣಿಯಲ್ಲಿ ಡೆಡ್ಲಿ ಅಟ್ಯಾಕ್ ಆಗಿತ್ತು. ಈ ಬಗ್ಗೆ ಉತ್ತರ ಸಮಾಚಾರದಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಪೆಟ್ರೋಲ್ ಸುರಿದು ಸಾಮೂಹಿಕ ಹತ್ಯೆಗೆ ಯತ್ನ ನಡೆದಿತ್ತು. ಗುಂಡೇರಾವ್ ಕರಿಕಲ್ ಕುಟುಂಬದ ಮೇಲೆ ದಾಳಿ ನಡೆಸಲಾಗಿತ್ತು. ಬೆಂಕಿ ಹಾಕಿ ಆರೋಪಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಈಗ ಆರೋಪಿ ಶಿವಲಿಂಗಪ್ಪ ಶರಣಾಗಿದ್ದಾರೆ. 8 ದಿನಗಳ ಬಳಿಕ ಶಿವಲಿಂಗಪ್ಪ ಏಕಾಏಕಿಯಾಗಿ ಪೊಲೀಸರ ಮುಂದೆ ಸರೆಂಡರ್ ಆಗಿದ್ದಾರೆ. ಆರೋಪಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಜಮೀನು ರಿಜಿಸ್ಟ್ರೇಷನ್ ವಿಚಾರದಲ್ಲಿ ತಕರಾರಿತ್ತು. ಹಣ ನೀಡಿದ್ರೂ ಸಹ ರಿಜಿಸ್ಟ್ರೇಷನ್ಗೆ ಹಿಂದೇಟನ್ನ ಹಾಕಿದ್ರು. ಇದೇ ಕಾರಣಕ್ಕೆ ಪೆಟ್ರೋಲ್ ಅನ್ನ ಸುರಿದು ಗುಂಡೇರಾವ್ ಹತ್ಯೆಗೆ ಪ್ಲಾನ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಕುಟುಂಬಸ್ಥರೆಲ್ಲರೂ ಸಹ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ರು. ಸಂಪೂರ್ಣವಾಗಿ ಮನೆಗೆ ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಹಚ್ಚಿದ್ರು. ನಂತರ ಸ್ಥಳೀಯರ ಸಹಾಯದಿಂದಾಗಿ ಎಲ್ಲರೂ ಸಹ ಹೊರಗಡೆ ಬಂದಿದ್ರು. ಈಗ ಘಟನೆ ನಡೆದು 8 ದಿನಗಳ ಬಳಿಕ ಶಿವಲಿಂಗಪ್ಪ ಕರೇಕರ್ ಆರೋಪಿ ಏನಿದ್ರು ಅವರು ಶರಣಾಗಿದ್ದಾರೆ ಪೊಲೀಸರ ಮುಂದೆ. ಪೊಲೀಸರೀಗ ಸದ್ಯ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಜಮೀನಿನ ರಿಜಿಸ್ಟ್ರೇಷನ್ ವಿಚಾರಕ್ಕೆ ಶುರುವಾದಂತಹ ಜಗಳ, ದುಡ್ಡು ಕೊಟ್ಟರೂ ಸಹ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ಲಿಲ್ಲ. ಹಾಗಾಗಿನೇ ಸಿಟ್ಟಿಗೆದ್ದು ಇಡೀ ಕುಟುಂಬವನ್ನೇ ಬೆಂಕಿ ಹಚ್ಚಿ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟರು ಶಿವಲಿಂಗಪ್ಪ. ಘಟನೆ ನಡೆದು 8 ದಿನ ಆಗಿದೆ. ಈಗ ಶಿವಲಿಂಗಪ್ಪ ಸರೆಂಡರ್ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.